ಮಾನ್ಯ ಸಭಾಧ್ಯಕ್ಷರೇ, ವೆಂಕಟೇಶ್, ಪ್ರಶ್ನೆ ಸಂಖ್ಯೆ 544 ಮಾನ್ಯ ಪಶುಸಂಗೋಪನೆ ಮತ್ತು ರೇಷ್ಮೆ ಸಚಿವರಿಗೆ ಪ್ರಶ್ನೆ. ಅಧ್ಯಕ್ಷರು ಉತ್ತರ ಒದಗಿಸಿ. ಮಾನ್ಯ ಸಭಾಧ್ಯಕ್ಷರೇ, ಒಂದು ಸ್ವಲ್ಪ ಆಶ್ಚರ್ಯ ಅಂತ ಹೇಳ್ಬೋದು ಅಂತ ಒಂದು ಮಾಹಿತಿ ಹೇಳಿಬಿಡ್ತೇನೆ. ಉತ್ತರ ಕೊಟ್ಟಿದ್ದಾರೆ. ನಮ್ಮಲ್ಲಿರುವ ಜಾನುವಾರು ಸಂಖ್ಯೆ 83,000 ಇರುವ ಡಾಕ್ಟ್ರು, ವೆಟರ್ನರಿ ಡಾಕ್ಟ್ರು ಅಥವಾ ಗೋ ಡಾಕ್ಟರ್ ಅಂತೇಳಿ ಏನು ಹೇಳ್ತೇವೆ, ಇಬ್ಬರು. ಇದು ಯಾವ ರೇಷಿಯೋದಲ್ಲೂ ಇಲ್ಲ. ಮೊನ್ನೆ ಅಭ್ಯಾಸ ವರ್ಗದಲ್ಲಿ ಸ್ವಲ್ಪ ಅಧ್ಯಯನ ಮಾಡಿ ಅಂತ ಹೇಳಿದ್ರಿ, ಮಾಡಿ ಸ್ವಲ್ಪ ತಲೆ ಬಿಸಿಯಾಗಿದೆ. ಈಗ 40,000 ಜಾನುವಾರಿಗೆ ಒಬ್ಬರು ವೈದ್ಯರಿದ್ದಾರೆ. ಕಾನೂನಿನಲ್ಲಿ 4,000ಕ್ಕೆ ಒಬ್ಬರು ಇರಬೇಕು ಅಂತೇಳಿ ಹೇಳಿ ಒಂದು ನೀತಿ ಇದೆ. ಆದರೆ ಇಲ್ಲಿ 40,000ಕ್ಕೆ ಒಂದು ವೈದ್ಯಾಧಿಕಾರಿಗಳು ಇದ್ದಾರೆ. ನಾನು ಸ್ವಲ್ಪ ಆಚೆ ಈಚೆ ಜಿಲ್ಲೆ ಮತ್ತು ನಮ್ಮ ಹಿರಿಯ ಶಾಸಕರಿಗೆಲ್ಲ ಕೇಳಿದೆ. ಇದು ಉಡುಪಿ ಜಿಲ್ಲೆ ಪೂರ್ತಿ ಜಿಲ್ಲೆಯಲ್ಲಿ ಹೀಗೆ ಇದೆ. ದಕ್ಷಿಣ ಕನ್ನಡ ನಮ್ಗಿಂತ ಸ್ವಲ್ಪ ಪರವಾಗಿಲ್ಲ, ಉತ್ತರ ಕನ್ನಡ ನಮ್ಗಿಂತ ವರ್ಸ್ಟ್ ಇದೆ. ಈ ರೇಷಿಯೋದಲ್ಲಿ ಈ ಹಂತಕ್ಕೆ ಜೂನಿಗೆ 3 ಲಕ್ಷ ಲೀಟ್ರ್ ಹಾಲು ಬರಬೇಕಿತ್ತು. ಈಗ ಇದು 1.5 ಲಕ್ಷಕ್ಕೆ ಬಂದಿದೆ. ನಾವು ಕೃಷಿ ಕಮ್ಮಿ ಆಗ್ತಾ ಇದೆ, ಹೈನುಗಾರಿಕೆ ಕಮ್ಮಿ ಆಗ್ತಾ ಇದೆ ಅಂತೇಳಿ ಹೇಳ್ತಾ ಇದ್ದೇವೆ. ಆದರೆ ನಮ್ಮ ಕಣ್ಣು ಎದುರುಗಡೆ ಈ ರೀತಿ ಬರ್ನಿಂಗಿದೆ. ಇದು ಈ ರೀತಿ ಈಗ ಮೇಂಟೈನ್ ಮಾಡದೇ ಇದ್ದರೆ ಮುಂದೆ ಆಮೇಲೆ ಫ್ರೀಯಾಗಿ ನಾವು ಗೋವುಗಳನ್ನು ಕೊಡ್ತೇವೆ ಅಂತ ಹೇಳಿದ್ರು ಸಾಕ್ಲಿಕ್ಕಿಲ್ಲದ ಪರಿಸ್ಥಿತಿ, ಆ ಸಿಸ್ಟಮೇ ತಪ್ಪಿ ಹೋಗುವಂಥ ಕಷ್ಟ ಇದೆ. ಸೀದ ವ್ಯತ್ಯಾಸ ಏನಂತೇಳಿ ಹೇಳಿದರೆ, ನಾವು ಡೈರೆಕ್ಟಾಗಿ ಟ್ಯಾಕ್ಸಲ್ಲಿ ಟಾಪ್ 5ಅಲ್ಲಿ ಬರ್ತೇವೆ, ಅದ್ರ ವ್ಯವಸ್ಥೆಯಲ್ಲಿ ಸಿಕ್ಕಾಪಟ್ಟ ಬಾಟಮಲ್ಲಿ ಇರ್ತೇವೆ. ಒಂಚೂರು ಅಧ್ಯಕ್ಷರೇ, ನೀವು ಒಂದು ಸ್ವಲ್ಪ ಇದ್ರ ಬಗ್ಗೆ ಗಮನ ಕೊಡ್ಲಿಕ್ಕೆ ಹೇಳಿ, ಸೀರಿಯಸ್ ಆಗಿ ತಗೊಳ್ಳಿಕ್ಕೆ ಏನಾರು ಒಂದು ಹೇಳೋದು ಒಳ್ಳೇದೇ ಅಲ್ದು. ಇಲ್ಲದೇ ಇದ್ರೆ ಭಾರಿ ವರ್ಸ್ಟ್ ಪರಿಸ್ಥಿತಿ ಬರ್ತದೆ. ಎದುರುಗಡೆ ಕಣ್ಣೆದುರುಗಡೆ ಹಸುಗಳು ಸಾಯೋದು, ದಾರಿಯಲ್ಲಿ ಆಕ್ಸಿಡೆಂಟ್ ಆದದ್ದು ನೋಡಿದಾಗ ಯಾವುದೋ ಹಿಂದೂ ಸಂಘಟನೆಯವರು ಬಂದು ಅದನ್ನು ತಂದು ಡಾಕ್ಟ್ರಿಗೋಸ್ಕರ ಕಾದು ಅವ್ರು ಟ್ರೀಟ್ಮೆಂಟ್ ಕೊಡೋದು ನಮ್ಮ ಜಿಲ್ಲೆಯಲ್ಲಿ ಕಾಣ್ಲಿಕ್ಕೆ ಸಿಗ್ತದೆ ಎಲ್ಲ ಕಡೆ. ಆದರೆ ಇದು ಗಂಭೀರ ಇದೆ ಅಧ್ಯಕ್ಷರೇ. ಸ್ವಲ್ಪ ಇದ್ರ ಬಗ್ಗೆ ಏನು ಅನ್ನುವಂಥದ್ದು, ಕರಾವಳಿ ಜಿಲ್ಲೆಗೆ ಈ ರೀತಿ ಆಗ್ತಾ ಇರುವುದು. ನಾನು ಇದು ಆರಂಭ ಮಾಡಿದ ಮಾತ್ರ, ಇದು ಸಾಕು ಈ ಸರ್ತಿಗೆ. ಆದರೆ ತುಂಬ ಇಲಾಖೆಗಳಲ್ಲಿ ಈ ರೀತಿ ತುಂಬ ಕಮ್ಮಿ ಅನ್ನುವಂಥದ್ದಿದೆ. ಚೂರು ಹೇಳೋರಿಲ್ಲ ಕೇಳೋರಿಲ್ಲ ಹೇಳಿದ್ದೀರಿ. ಈಗ ಅಧ್ಯಕ್ಷರು ಒಂದು ಸ್ವಲ್ಪ ಇದ್ರ ಬಗ್ಗೆ ಸಚಿವರಿಗೆ ಒಂದು ಸ್ವಲ್ಪ ಹೇಳಬೇಕಂತ ಕೇಳ್ಕೊಳ್ತೇನೆ. ಸಭಾಧ್ಯಕ್ಷರ, ಮಾನ್ಯ ಸದಸ್ಯ ಹೇಳ್ತಿದ್ದಾರೆ, ಸತ್ಯ ಇದೆ. ಅಲ್ಲಿ ಡಾಕ್ಟ್ರುಗಳು ಮತ್ತು ವೆಟರ್ನರಿ ಇನ್ಸ್ಪೆಕ್ಟರ್ ಕಡಿಮೆ ಇದ್ದಾರೆ. ಅದಕ್ಕೀಗ ನಾವು ಭರ್ತಿ ಮಾಡ್ತಕ್ಕಂಥ ಕೆಲಸ ಮಾಡ್ತೇವೆ. ಉತ್ತರ ಕನ್ನಡ ಜಿಲ್ಲೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಡಿಮೆ ಇರ್ತಕ್ಕಂಥದ್ದು ನಮ್ಮ ಗಮನದಲ್ಲಿದೆ. ಅದು ಈಗ ನಾವು 200 ಇನ್ಸ್ಪೆಕ್ಟರ್ಗಳನ್ನ ನಾವೀಗ ಅಪಾಯಿಂಟ್ ಮಾಡ್ಕೊತಾ ಇದ್ದೀವಿ. ಮೊದಲನೇದು ಈ ವಿತಿನ್ 2 ಮಂತ್ಸ್ ಒಳಗೆ. ಆಗ ಹೆಚ್ಚಿಗೆ ಆ ಕಡೆ ಎಲ್ಲೆಲ್ಲಿ ಖಾಲಿ ಜಾಸ್ತಿ ಇದೆ ಅಂಥ ಕಡೆಗೆ ನಾವು ಅದನ್ನು ಭರ್ತಿ ಮಾಡ್ತಕ್ಕಂಥ ಕೆಲಸನ ಮಾಡ್ತೇವೆ. ಮತ್ತು ಡಿಸೆಂಬರ್ ಒಳಗಡೆ 400 ಜನ ಡಾಕ್ಟ್ರ್ ಅಪಾಯಿಂಟ್ ಮಾಡ್ತಾಯಿದ್ವಿ. ಆಗ ಮೊದಲನೇ ಪ್ರಿಯಾರಿಟಿ ಆ ಎಲ್ಲೆಲ್ಲಿ ಕಡಿಮೆ ಇದೆ, ಯಾವ ಜಿಲ್ಲೆ ಕಡಿಮೆ ಇದೆ ಆ ಜಿಲ್ಲೆಗಳಿಗೆ ಪ್ರಿಯಾರಿಟಿ ಕೊಟ್ಟು ಅದನ್ನು ಮಾಡ್ತಾರೆ. ಮತ್ತು ಅವ್ರು ಹೇಳಿದ ನಿಜ, ಒಬ್ಬ ಡಾಕ್ಟ್ರಿಗೆ 5,000 ರಾಸುಗಳು ಅಂತ ಫಿಕ್ಸ್ ಆಗಿದೆ. ಅಲ್ಲಿ ಡಾಕ್ಟ್ರ್ ಕಡಿಮೆ ಇರೋದ್ರಿಂದ ಸಂಖ್ಯೆ ಅಲ್ಲಿ ಇದಾಗಿದೆ. ಅದು ಮಾಡ್ತೇವೆ, ಅದನ್ನ ಖಂಡಿತ ಮಾಡಿಕೊಡ್ತೇವೆ. ವಿತಿನ್ ಡಿಸೆಂಬರ್ ಒಳಗಡೆ ನಿಮಗೆ ನಿಮ್ಮ ಜಿಲ್ಲೆಗಳಿಗೆ ಎಷ್ಟು ಸಾಧ್ಯವೋ ಅಷ್ಟೆಲ್ಲ ಡಾಕ್ಟ್ರನ್ನ ಹಾಕ್ಕೊಡ್ತೇವೆ. ಮತ್ತು ಹೆಚ್ಚುವರಿ ಎಲ್ಲೆಲ್ಲಿದ್ದಾರೆ ಅವ್ರನ್ನ ಟ್ರಾನ್ಸ್ಫರ್ ಮಾಡಬೇಕು ಅಂತ ತೀರ್ಮಾನ ತಗೊಂಡಿದ್ದೀವಿ. ಸದ್ಯ ಅದನ್ನು ಸಹ ನಾವು ಮಾಡ್ತೇವೆ. ಅಧ್ಯಕ್ಷರ ಒಂದೇ ಸೆಕೆಂಡ್. ಅದರಲ್ಲೀಗ ನಾನೀಗ ಅಪಾಯಿಂಟ್ಮೆಂಟ್ ಅನ್ನೋದು ಒಂದು ಕತೆ ಇದೆ, ಅದು ತುಂಬ ಕಮ್ಮಿ ಇದೆ, ಮಾಡ್ಕೊಳ್ಳಿ, ಅದು ಚಿಂತೆ ಇಲ್ಲ. ಕೆಲವು ಕಡೆ ಒಳ್ಳೆ ರೇಷನ್ ಇದೆ. 400ಕ್ಕೆ 1 ಡಾಕ್ಟರ್ ಇದ್ದ ಜಿಲ್ಲೆಗಳು, ತಾಲೂಕನ್ನು ನಮ್ಮ ಮಾಹಿತಿ ತಗೊಂಡೆ ಒಳ್ಳೆಯದು. ಮೆಡಿಸಿನ್ನಲ್ಲಿ ಸಹಿತ ಸೇಮ್ ಸಂಖ್ಯೆ ಇರುವ ಬೆಳಗಾವಿ ಜಿಲ್ಲೆಯಲ್ಲಿ 12 ಕೋಟಿ ಕೊಟ್ಟಿದ್ದಾರೆ. ನಮಗೆ 70 ಲಕ್ಷ ಇದೆ. ನಾನು ಹೇಳಿದ್ದು ತುಂಬ ಪಾರ್ಶಿಯಾಲಿಟಿ ಅಂದರೆ ಈ ರೀತಿ ಡಿಫರೆನ್ಸನ್ನು ತಕ್ಷಣಕ್ಕಾದರೂ ವರ್ಗಾವಣೆ ಮೂಲಕ ಆದರೂ ಸರಿ ಮಾಡಿಕೊಡಿ ಸಚಿವರೇ. ಅಧ್ಯಕ್ಷರ, ಈಗ ರಾಜ್ಯ ಮಟ್ಟದ ಸಮಸ್ಯೆ, ಎಲ್ಲ ಕ್ಷೇತ್ರಗಳಿಗೆ ಸಮಸ್ಯೆ ಇದೆ. ನನ್ನ ಕ್ಷೇತ್ರ ಕೂಡ ಸಮಸ್ಯೆಗೆ ಇದೆ. ಸಚಿವರ ಬಲ ಗಂಭೀರವಾಗಿ ತೆಕ್ಕೊಂಡು ಇದಕ್ಕೆ ಒಂದು ಸೂಕ್ತವಾದ ಪರಿಹಾರವನ್ನು ಈ ರಾಜ್ಯಕ್ಕೆ ಸೂಚಿಸಬೇಕು. ಹಣಕಾಸು ಇಲಾಖೆಯವರಿಗೆ ಮಂಜೂರಾತಿ ಇನ್ನು ಎಕ್ಸ್ಟ್ರಾ ಕೇಳಿದ್ದೀವಿ. ನಾನು ತೊಂದರೆ ಇಲ್ಲ, ಎಲ್ಲ ಮಾಡ್ಕೊಡ್ತೀವಿ. ಅಲ್ಲ, ಎಲ್ಲ ಇಲಾಖೆಗೂ ಕೂಡ ಸಹಕಾರ ಕೊಡಬೇಕು. ಮನುಷ್ಯರಿಗೆ ಮಾತ್ರ ಬದುಕುವಂಥ ಹಕ್ಕಲ್ಲ, ಪ್ರಾಣಿಗಳನ್ನ ನಮಗಿಂತ ಜಾಸ್ತಿ ಬದುಕುವಂಥ ಹಕ್ಕಿದೆ. ಯಾಕೆ ನಮಗೆ ಬಾಯಿ ಬರ್ತದೆ, ಅದಕ್ಕೆ ಬಾಯಿ ಬರುವುದಿಲ್ಲ. ಅದರ ಬಗ್ಗೆ ಕಾಳಜಿ ನಾವೆಲ್ಲ ತಗೊಳ್ಬೇಕು. ಮಂತ್ರಿಗಳು ಕೂಡ ಅದರ ಮೇಲೆ ಮುತುವರ್ಜಿ ವಹಿಸಿಕೊಂಡು ಮುಖ್ಯಮಂತ್ರಿಗೆ ಸಲಹೆ ತಗೊಂಡು ಮಾಡಬೇಕು. ಮತ್ತು ನಾನು ಇನ್ನೊಂದು ಇದರಲ್ಲಿ ಸಂಬಂಧಪಟ್ಟ ಹಾಗೆ, ಈಗ ವೆಟರ್ನರಿ ಬರೀ ಗೌರ್ಮೆಂಟ್ ಕಾಲೇಜ್ ಮಾತ್ರ ಇದೆ. ಇವರು ಭಾಳಷ್ಟು ಯುವಕರಿಗೆ ಅವ್ರು ಕಲೀಲಿಕ್ಕೆ ಬರಬೇಕು, ಸೀಟ್ ಸಿಗ್ತಾ ಇಲ್ಲ. ಈಗ ಪ್ರೈವೇಟ್ ಕಾಲೇಜ್, ನಾವು ಬೇರೆ ಮೆಡಿಕಲ್ ಕಾಲೇಜ್ ಪ್ರೈವೇಟಿಗೆಲ್ಲ ಅವಕಾಶ ಮಾಡಿ ಕೊಡುವಾಗ ವೆಟರ್ನರಿ ಕಾಲೇಜ್ ಯಾಕೆ ನಾವು ಪ್ರೈವೇಟ್ನ ಅವಕಾಶ ಕೊಡೋದಿಲ್ಲ? ಆದ ಕಾರಣ ಆಲೋಚನೆ ಆಗುತ್ತೆ ಅಂತ ಹೇಳಿ ಕಲ್ತವ್ರು ರೆಡಿ ಇರುವವರು 1000 ಜನ ಇದ್ದಾರೆ, ಅಪಾಯಿಂಟ್ಮೆಂಟ್ ಆಗ್ತಾ ಇಲ್ಲ. ಎಲ್ಲ ವಿಚಾರಗಳನ್ನು ಇವತ್ತು ಬಹುಶಃ ನೋಡಿ ಬಾಲಕೃಷ್ಣ ಅಧ್ಯಕ್ಷರೇ, ಒಂದೇ ಸೇಮ್ ಸಬ್ಜೆಕ್ಟ್. ಮಾನ್ಯ ಅಧ್ಯಕ್ಷರೇ, ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಏಕೈಕ ಪಶು ವೈದ್ಯಕೀಯ ಮಹಾವಿದ್ಯಾಲಯ ಬೀದರ್ ದಕ್ಷಿಣ ಕ್ಷೇತ್ರದಲ್ಲಿದೆ. ಅದಕ್ಕೆ ಮಾನ್ಯ ತಮ್ಮ ಮುಖಾಂತರ ಸಚಿವರಿಗೆ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಅಲ್ಲಿದ್ದಂಥ ಭೋಜನಾಲಯ
ಆಯ್ತು ಅದು ಇಲ್ಲ ಅಲ್ಲಿ ಎಷ್ಟು ಸೂಕ್ತ ಆಯ್ತು. ಇದೆ, ನೀರಿದೆ, ಶೈಲೇಂದ್ರ ಹೇಳಿದ್ರಿ, ಸಮಸ್ಯೆ ಹೇಳಿದ್ರಿ. ಡೀನ್ ಅವರಿಗೆ ಮಾತಾಡಿದ್ರೆ ಈಗ ನಾವು ಪ್ರಾಣಿಗಳ ಬಗ್ಗೆ ಚರ್ಚೆ ಮಾಡ್ತಿದ್ದೇವೆ. ನೀವು ಪ್ರಾಣಿಗಳ ಡಾಕ್ಟರ್ಗಳು ಆಗುವಂತ ಅವ್ರ ಬಗ್ಗೆ ಚರ್ಚೆ ಮಾಡ್ತಿದ್ರಿ. ಅದು ರೈಟಿಂಗ್ ಅಲ್ಲಿ ಕೊಟ್ಟು ಬಿಡಿ, ಪ್ರಶ್ನೋತ್ತರ ಅದಕ್ಕೆ ಸಂಬಂಧ ಪ್ರಶ್ನೆ ಉಪಪ್ರಶ್ನೆ ನಾನು ಮಾನ್ಯ ಉಪಪ್ರಶ್ನೆ ಅದಕ್ಕೆ ಪ್ರಾಣಿಗಳಿಗೆ ಸಂಬಂಧಪಟ್ಟಾಗೆ ಕೇಳಿ. ಈಗ ಕೆಲಸ ಡಾಕ್ಟರ್ಗಳದೇ ಅದನ್ನ ನಾವು ಹೇಳಿದೇವಲ್ಲ. ಈಗ ಅಲ್ಲಿ ಊಟದ ವ್ಯವಸ್ಥೆ ಇಡೀ ಸೋರ್ತಾ ಇದೆ, ಬಿಲ್ಡಿಂಗ್ ಎಲ್ಲ ಅದನ್ನು ರೈಟಿಂಗ್ ಅಲ್ಲಿ ಕೊಡಿ, ಮಂತ್ರಿಗಳಿಗೆ ಸರಿಪಡಿಸಿ ಕೊಡ್ತಾರೆ. ವಿದ್ಯಾರ್ಥಿಗಳಿಗೆ ದಯವಿಟ್ಟು ಅಧ್ಯಕ್ಷರೇ ಒಂದ್ ಸೆಕೆಂಡ್ ಅಲ್ಲಿ ಮುಗಿಸಿ ಅಧ್ಯಕ್ಷರೇ, ದಯವಿಟ್ಟು ನಾವು ಮೊಟ್ಟ ಮೊದಲನೇ ಫಸ್ಟ್ ಟೈಮ್ ಗೆದ್ದಿದ್ದೆ ಅಧ್ಯಕ್ಷರೇ. ತಮ್ಮ ಸಲಹೆ ಸೂಚನೆ 3 ದಿವಸ ನಮ್ಗೆ ಟ್ರೈನಿಂಗ್ ಕೊಟ್ಟಿದ್ದು ಧನ್ಯವಾದ ತಮಗೆ. ನಾನು ಇಷ್ಟೇ ವಿನಂತಿ ಮಾಡ್ಕೊ, ಅಲ್ಲಿದ್ದಂತ ಏಕೈಕ ವಿಶ್ವವಿದ್ಯಾಲಯ ಕರ್ನಾಟಕದಲ್ಲಿ ಅದು ಬೀದರ್ ದಕ್ಷಿಣ ಕ್ಷೇತ್ರದಲ್ಲಿದೆ. ಅಲ್ಲಿದ್ದಂತ ಭೋಜನಾಲಯ ಇಡೀ ಸೋರ್ತಾ ಇದೆ. 300 ವಿದ್ಯಾರ್ಥಿಗಳು ಕಲಿತಾರೆ, 250 ವಿದ್ಯಾರ್ಥಿಗಳು ಅಲ್ಲಿ ವಾಸ ಆಗ್ತಾರೆ. ಅಲ್ಲಿನ ಸ್ಥಿತಿ ತಾವು ದಯವಿಟ್ಟು ಅಲ್ಲಿನ ಡೀನ್ ಅವರಿಗೆ ಮಾನ್ಯ ನನ್ನ ಸಚಿವರ ಮುಖಾಂತರ ಹೇಳಿ ಆದಷ್ಟು ಬೇಗ ರಿಪೇರಿ ಮಾಡಿದ್ರೆ ಹಣದ ಕೊರತೆ ಅಂತಾರೆ. ಬಗ್ಗೆ ಶೀಘ್ರವಾಗಿ ತಾವು ಮಾನ್ಯ ಮಂತ್ರಿಗಳಿಗೆ ಉತ್ತರ ಕೊಡ್ಬೇಕನ್ನೋ ವಿನಂತಿ ಮಾಡ್ತಾರೆ. ನೀವು ರೈಟಿಂಗ್ ಅಲ್ಲಿ ಕೊಟ್ಟಿದ್ದೀರಾ ಅವರಿಗೆ, ಮಂತ್ರಿಗಳಿಗೆ? ಇಲ್ಲ, ನಿನ್ನೆ ಬಂದು ಅದನ್ನ ಹೇಳಿ. ಈಗ ನೋಡಿ, ನಮ್ಮ ಕೆಲಸ ನಾವು ಮಾಡ್ಬೇಕಲ್ಲ. ನೀವು ನಿಮ್ಮ ಲೆಟರ್ ಪ್ಯಾಡ್ ತೆಗೆದು ಈ ಸಮಸ್ಯೆ ಈ ರೀತಿ ಇದೆ, ಮಾನ್ಯ ಕಚೇರಿಗೆ ಹೋಗಿ ರೈಟಿಂಗ್ ಅಲ್ಲಿ ಕೊಡಿ. ಆಗದಿದ್ರೆ ಮತ್ತೆ ರೇಸ್ ಮಾಡಬಹುದು. ಆಯ್ತು, ರೈಟಿಂಗ್ ಅಲ್ಲಿ ಕೊಡಿ ಅವರಿಗೆ. ಅಧ್ಯಕ್ಷರೇ, ಪಶುಸಂಗೋಪನಾ ಸಚಿವರಿಗೆ ನಾನು ವಿನಂತಿಯನ್ನು ಮಾಡ್ತೇನೆ. ಬಸವ ಕಲ್ಯಾಣದಲ್ಲಿ ಇವತ್ತು ಸಾಕಷ್ಟು ಗೂಳಿಗಳಿರ್ಬೋದು, ಎತ್ತುಗಳಿರ್ಬೋದು, ಅವಕ್ಕೆ ವಾರಸುದಾರರೇ ಇಲ್ಲ. ಪ್ರತಿ ವಾರಕ್ಕೆ 1 ಅಥವಾ 2 ಪ್ಲಾಸ್ಟಿಕ್ ತಿಂದ ಕೆಸಿಂದ ಇವತ್ತು ಸಾಯ್ತಕ್ಕಂಥದ್ದು ನಾವು ಪ್ರತಿಯೊಂದು ಕಡೆ ನೋಡ್ತಾ ಇದ್ದೀವಿ. ದಯಮಾಡಿ ಪಶುಸಂಗೋಪನಾ ಇಲಾಖೆಯ ಸಚಿವರು ಸಂಬಂಧಪಟ್ಟಂತ ಇಲಾಖೆಯವರಿಗೆ ಆ ದನಗಳಿಗೆ ಗೊತ್ತು ಮಾಡಿ, ಗೂಳಿಗಳಿಗೆ ವಾರಸದಾರಪ್ಪ ಇಲ್ಲ ಅಂತ ಹೇಳಿ ಗುರ್ತು ಮಾಡಿ ಅವು ಸಮೀಪದ ಗೋಶಾಲೆ ಕಳಿಸಿದ್ರೆ ಪ್ರತಿಯೊಂದಕ್ಕೂ ತಾವು ಉಳಿಸ್ದಂಗ ಆಗ್ತದೆ. ಸಚಿವರಿಗೆ ವಿನಂತಿ ಮಾಡ್ತೀನಿ ನಾನು, ದಯಮಾಡಿ. ಗೂಳಿಗಳು ಸತ್ತವ ಅಧ್ಯಕ್ಷರೇ, 8 ಗೂಳಿಗಳು ಸತ್ತವ. ದಯಮಾಡಿ ರೈಟಿಂಗ್ ಅಲ್ಲಿ ಕೊಟ್ಟಿದ್ದೀರಿ, ಕೊಡ್ತೀನಿ ಅಧ್ಯಕ್ಷರೇ. ಅದನ್ನ ಬೇಕು ಕೊಡಿ. ಮಾನ್ಯ ಅಧ್ಯಕ್ಷ, ಬಾಲಕೃಷ್ಣ ಎಸ್ ಸಿ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಸಾರಿಗೆ ಮತ್ತು ಧಾರ್ಮಿಕ ದತ್ತಿ ಸಚಿವರನ್ನ 563ನೇ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ.